ರಾಶಿಯವರಿಗೆ ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಪರಿವಾರವಾಗಲಿ, ಬಂಧುಗಳಾಗಲಿ, ಆತ್ಮೀಯರು ಅಂತ ಹೇಳಿ ಯಾರನ್ನ ನೀವು ನಿರ್ಧಾರ ಮಾಡಿದಿರೋ ಅವರಾಗಲಿ ನಿಮ್ಮ ನಡವಳಿಕೆಯಿಂದ, ನಿಮ್ಮ ಮಾತಿನಿಂದ ಬೇಸರವಾಗಿ ನಿಮ್ಮಿಂದ ದೂರ ಆಗುವಂತಹ ಸಾಧ್ಯತೆಗಳೇ ಇರುತ್ತೆ. ಹಾಗಾಗಿ ನೀವು ಆಡ್ತಕ್ಕಂತಹ ಮಾತು, ನಿಮ್ಮ ನಡವಳಿಕೆ ಅವರ ಮನಸ್ಸಿನ ಮೇಲೆ ಎಷ್ಟರ ಮಟ್ಟಿನ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಸರಿಯಾದಂತಹ ರೀತಿಯಲ್ಲಿ ಮಾತು ನಡವಳಿಕೆ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮನೆಯಲ್ಲೂ ಕೂಡ ನಿಮ್ಮ ಸ್ವಭಾವವನ್ನು ಸಹಿಸ್ತಕ್ಕಂತಹದ್ದು ಕಷ್ಟವಾಗುತ್ತೆ. ಯಾಕೆ ಹೀಗಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಅಲ್ಲಿ ಬರುವಂಥದ್ದಾಗುತ್ತೆ. ಅಧಿಕಾರಿಗಳ ಜೊತೆ, ರಾಜಕಾರಣಿಗಳ ಜೊತೆ ನೀವು ಉತ್ತಮವಾಗಿ ವರ್ತಿಸ್ತಿಲ್ಲ ಅಂತಾದರೆ ತುಂಬ ದೊಡ್ಡ ತೊಂದರೆಯನ್ನು ಮಾಡ್ಕೊಳ್ತೀರಿ ಎನ್ನುವಂತಹ ಅರ್ಥ. ವಿನಾಕಾರಣ ತೊಂದರೆಗೆ ಆಹ್ವಾನವನ್ನು ನೀಡ್ತೀರಿ, ಅದಾಗಬಾರದು ಅನ್ನುವಂಥದ್ದು. ಪ್ರಾಣಿಗಳಿಂದ ಗಾಯವಾಗಬಹುದು, ಸಾಕು ಪ್ರಾಣಿಗಳು ಅಥವಾ ಬೇರೆ ಕಾಡು ಪ್ರಾಣಿಗಳಾದರೂ ಕೂಡ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಅಗತ್ಯವಾದಂತಹ ಕೆಲವು ಸುಧಾರಣೆಗಳನ್ನು ನೀವು ಮಾಡಿಕೊಳ್ಳೇಬೇಕು ಅನ್ನುವಂಥದ್ದು. ಹಾಗೊಂದು ವೇಳೆ ಸುಧಾರಣೆ ಆಗಲಿಲ್ಲ, ಹಾಗೇ ಇರ್ತೀನಿ, ಹಾಗೇ ಮುಂದುವರಿತೀನಿ ಅನ್ನೋದಾದರೆ ಅದರಿಂದ ಆಗ್ತಕ್ಕಂತಹ ಆಗುಹೋಗುಗಳನ್ನು, ಕಷ್ಟ ನಷ್ಟಗಳನ್ನು ಅನುಭವಿಸಿಯೇ ತೀರಬೇಕಾದಂಥದ್ದು. ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ, ಅತ್ಯುತ್ಸಾಹದಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ, ಅದು ಒಳ್ಳೆಯದಲ್ಲ. ಉತ್ಸಾಹ ಇರಬೇಕು, ಎಲ್ಲದಕ್ಕೂ ಒಂದು ಪರಿಮಿತಿ ಅಂತ ಇರುತ್ತೆ, ಅದನ್ನು ದಾಟಿ ಹೋಗಬಾರ್ದು ಅನ್ನುವಂಥದ್ದು. ತಮ್ಮ ತಪ್ಪನ್ನೇ ಸರಿ ಅಂತ ಹೇಳಿ ವಾದ ಮಾಡ್ತಕ್ಕಂಥದ್ದು ನಿಮಗೆ ಮಾರಕವಾಗುತ್ತೆ. ನಾನು ಮಾಡಿದ್ದೇ ಸರಿ, ನಾನು ಹೇಳ್ತಾ ಇರೋದೇ ಸರಿ, ಬೇರೆಯವರು ಹೇಳ್ತಾ ಇರುವಂಥದ್ದು ತಪ್ಪು. ಇದು ಆತ್ಮಪ್ರಶಂಸೆಯೂ ಹೌದು, ಪರನಿಂದೆಯೂ ಹೌದು. ಈ ರೀತಿ ಆದಾಗ ಅದು ನಿಮಗೆ ಮಾರಕವಾಗುತ್ತೆ. ಎರಡೂ ಒಳ್ಳೆಯದಲ್ಲ. ಆತ್ಮಪ್ರಶಂಸೆಯನ್ನು ಮಾಡಿಕೊಳ್ಬಾರ್ದು, ಪರನಿಂದೆಯನ್ನು ಕೂಡ ಮಾಡಬಾರ್ದು. ಇದರಿಂದ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಗೊತ್ತಿರಲಿ. ತಪ್ಪು ತಿಳಿದ ನಂತರದಲ್ಲಿ ಪಶ್ಚಾತ್ತಾಪ ಪಡ್ತೀರಿ, ಅದು ದೊಡ್ಡ ಗುಣ. ಆದರೆ ಪ್ರಯೋಜನ ಏನು ಬಂತು? ಕಳೆದು ಹೋಗ್ಬಿಟ್ಟಿರುತ್ತೆ ಸಮಯ. ಅದರಿಂದ ಅನುಕೂಲ ಆಗದೇ ಇರತಕ್ಕಂಥದ್ದು. ಸರಿಯಾದಂತಹ ತಿಳುವಳಿಕೆ ಆರಂಭದಲ್ಲೇ ಇರಬೇಕಾದಂಥದ್ದು. ಅವಮಾನ ಆದ ನಂತರದಲ್ಲಿ ತಲೆ ತಗ್ಗಿಸ್ತೀನಿ ಅಂತಂದರೆ ಯಾವ ಅರ್ಥವೂ ಇಲ್ಲ. ಅವಮಾನ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು. ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಮನೆಯ ವಾತಾವರಣ ಚೆನ್ನಾಗಿದೆ, ಮನೆಯವರ ಸಹಕಾರ ಸಹಾಯ ನಿಮಗೆ ಸಿಕ್ಕುವಂಥದ್ದಿದೆ. ಸರ್ಕಾರದ ಹರಾಜಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋದಕ್ಕೆ ಅವಕಾಶ ಇದೆ. ಯಾವುದೋ ಪದಾರ್ಥದ್ದು, ವಾಹನದ್ದು ಹರಾಜು ನಡೆಯುತ್ತೆ, ನೀವು ಭಾಗಿಗಳಾಗೋದಕ್ಕೆ ಅವಕಾಶಗಳಿರುತ್ತೆ. ಅಲ್ಲಿ ಕೊಂಡುಕೊಳ್ಳುವಂಥದ್ದು ಅಥವಾ ಬೇಡ ಅಂತ ನಿರ್ಧಾರ ಮಾಡುವಂಥದ್ದು ನಿಮ್ಮ ಇಚ್ಛೆ. ಅವಕಾಶ ಅಂತೂ ನಿಮಗೆ ಸಿಕ್ಕುವಂಥದ್ದು. ವಾಹನದ ವಿಚಾರದಲ್ಲಿ ಮಾತ್ರ ಹರಾಜಿಗೆ ಭಾಗಿಗಳಾಗಬೇಡಿ. ಹರಾಜಿನಲ್ಲಿ ವಾಹನವನ್ನು ಖರೀದಿ ಮಾಡುವಂಥದ್ದು ನಿಮಗೆ ಆಗಬರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತುಂಬ ಉತ್ತಮವಾಗಿರುತ್ತೆ. ಅದು ಸೈಟ್ ಆಗಿರಬಹುದು, ಜಮೀನಾಗಿರ್ಬೋದು, ಇದರ ಬಗ್ಗೆ ಚಿಂತನೆಯನ್ನು ನಡೆಸಿ ಅದು ನಿಮಗೆ ಅನುಕೂಲಕ್ಕೆ ಬರುತ್ತೆ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಹಲವಾರು ದಿವಸದ ಕನಸು ಇವತ್ತು ನನಸಾಗುವಂತಹ ಒಂದು ಸಂದರ್ಭ. ತುಂಬ ದಿವಸಗಳಿಂದ ಯಾವುದೋ ಒಂದು ಕೆಲಸವನ್ನು, ಯಾವುದೋ ಒಂದು ವಿಚಾರವನ್ನು ಯೋಚನೆ ಮಾಡಿ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರಿ. ಅದು ನನಗೆ ಅನುಕೂಲ ಆಗಬೇಕು, ಅನುಕೂಲ ಆಗಲಿ ಅಂತ ಹೇಳಿ ನೀವು ಹಂಬಲಿಸ್ತಾ ಇರ್ತೀರಿ. ಅದು ನಿಮಗಿವತ್ತು ಅನುಕೂಲಕ್ಕೆ ಬರುತ್ತೆ ಅನ್ನುವಂಥದ್ದು. ಯಾವುದೇ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿರುವಂಥವ್ರಿಗೆ ಗೌರವ ಪುರಸ್ಕಾರ ಲಭಿಸ್ತಕ್ಕಂತಹ ದಿವಸ. ನಿಮ್ಮ ಕ್ಷೇತ್ರದಲ್ಲಿ ನೀವು ಕಷ್ಟಪಟ್ಟಿರ್ತೀರಿ, ಅದು ನಿಮಗೆ ಇವತ್ತು ಉನ್ನತವಾದಂತಹ ಫಲವನ್ನು, ಅದರ ಅಂಗವಾಗಿ ಉತ್ತಮವಾದಂತಹ ಸ್ಥಾನಮಾನವನ್ನು ಕೊಡುತ್ತೆ ಎನ್ನುವಂಥದ್ದು. ತಲೆನೋವು, ಕಣ್ಣಿನ ಸಮಸ್ಯೆ ಕಾಡಬಹುದು, ಸ್ವಲ್ಪ ಅದರ ಬಗ್ಗೆ ಗಮನ ಇರಲಿ ಎನ್ನುವಂಥದ್ದು. ವಿನಾಕಾರಣ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ, ಜಾಗ್ರತೆ ಇರಲಿ. ಆರೋಗ್ಯ ಹಾಳಾಗೋದಕ್ಕೆ ಸಣ್ಣ ಪುಟ್ಟ ವಿಚಾರಗಳು ಸಾಕು, ಆದರೆ ಅದು ಸರಿಯಾಗಬೇಕಾದ್ರೆ ತುಂಬ ಸಮಯವನ್ನು ತೆಗೆದುಕೊಳ್ತಕ್ಕಂಥದ್ದಾಗ್ಬೋದು. ಅಶ್ವಿನಿ ದೇವತೆಗಳ ಸ್ಮರಣೆ, ಪ್ರಾರ್ಥನೆಯನ್ನು ಮಾಡಿ ಆರೋಗ್ಯದ ವಿಚಾರದಲ್ಲಿರತಕ್ಕಂತಹ ಗೊಂದಲಗಳು ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗಲಿ, ಶುಭವಾಗಿ. ಸಿಂಹರಾಶಿ, ಅತಿ ಮುಖ್ಯವಾದಂತಹ ಕೆಲಸ ನಿಮ್ಮ ಬೇಜವಾಬ್ದಾರಿಯಿಂದ ಹಾಳಾಗಬಹುದು. ನಿಮ್ಮದೇ ಕೆಲಸ ನೀವೇ ಮಾಡಬೇಕಾಗಿರುತ್ತೆ. ನಿಮಗೆ ಆ ಕರ್ತವ್ಯದ ಬಗ್ಗೆ ಪ್ರಜ್ಞೆ ಇರಬೇಕು ಅನ್ನುವಂಥದ್ದು.
ಆ ಕರ್ತವ್ಯದ ಬಗ್ಗೆ ತುಂಬ ಬೇಜವಾಬ್ದಾರಿತನವನ್ನು ತೋರಿಸಿ ಆ ಕೆಲಸವನ್ನು ಹಾಳು ಮಾಡಿಕೊಳ್ತೀರಿ. ಅದರಿಂದ ಆಗ್ತಕ್ಕಂತಹ ನಷ್ಟ, ತೊಂದರೆ, ಹಿನ್ನಡೆ, ಅವಮಾನ ಇವೆಲ್ಲದಕ್ಕೂ ನೀವೇ ಕಾರಣ. ಅದನ್ನೆಲ್ಲ ನೀವೇ ಅನುಭವಿಸ್ಬೇಕಾದಂಥದ್ದಾಗತ್ತೆ. ಅಗೌರವ, ಹಣದ ನಷ್ಟ, ಹಿನ್ನಡೆ ಎಲ್ಲವನ್ನ ನೋಡಬೇಕಾದಂತಹ ಪರಿಸ್ಥಿತಿಯನ್ನು ನೀವೇ ತಂದುಕೊಳ್ತೀರಿ. ಸ್ವಯಂಕೃತ ಅಪರಾಧ. ಬೇರೆ ಯಾರನ್ನೂ ಇಲ್ಲಿ ದೂಷಣೆ ಮಾಡೋ ಹಾಗಿಲ್ಲ. ನೀವು ಮಾಡಿಕೊಂಡಂತಹ ತಪ್ಪು ಅಥವಾ ನಿಮ್ಮ ಬೇಜವಾಬ್ದಾರಿಯೇ ಅದಕ್ಕೆಲ್ಲ ಕಾರಣವಾಗತ್ತೆ. ಅನಗತ್ಯವಾದಂತಹ ಗೊಂದಲಗಳನ್ನು ನೋಡ್ತೀರಿ. ಯಾವ ನಿರ್ಧಾರವನ್ನು ಮಾಡಬೇಕಾಗಿರುತ್ತೋ ಅದನ್ನು ಬಿಟ್ಟು ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡುವಂಥದ್ದಾಗತ್ತೆ. ಮಾತೆಯರು, ಮಹಿಳೆಯರು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಳಿಕೊಳ್ಳದೇ ಇದ್ದರೆ ಒಳ್ಳೆಯದು. ಯಾಕೆ ಅಂತಂದರೆ ಯಾವುದೂ ನೆರವೇರುವಂತಹ ಸ್ಥಿತಿಯಲ್ಲಿ ಅಂತಹ ವಾತಾವರಣವಾಗಲಿ, ಅಂತಹ ಒಂದು ಉತ್ತಮವಾದಂತಹ ಸಮಯವಾಗಲಿ ನಿಮ್ಮದು ಆಗಿರೋದಿಲ್ಲ. ಹಾಗಾಗಿ ಅದನ್ನು ಹೇಳಿಕೊಂಡು ನೋವು ಪಡೋದಕ್ಕಿಂತ ಹಾಗೆ ಗೌಪ್ಯವಾಗಿ ಇಟ್ಟುಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಹಿಂದಿನ ಯಾವುದೋ ವಿಚಾರ ಕುಟುಂಬದಲ್ಲಿ ಮುನ್ನೆಲೆಗೆ ಬಂದು ಅದು ಅಶಾಂತಿಗೆ ಕಾರಣವಾಗುತ್ತೆ. ಹಿಂದೆ ಯಾವತ್ತೋ ಏನೋ ಮಾತು ಬಂದಿರುತ್ತೆ, ಘಟನೆ ನಡೆದಿರುತ್ತೆ, ಮತ್ತೆ ಅದು ಪುನರಾವರ್ತನೆ ಆಗುತ್ತೆ. ಅದರಿಂದ ಜಗಳ, ಮನಸ್ತಾಪ, ಅಶಾಂತಿ, ಸಮಾಧಾನ ಇಲ್ಲದೇ ಇರುವಂಥದ್ದು ಇವೆಲ್ಲವೂ ಕುಟುಂಬದಲ್ಲಿ ಮತ್ತೆ ಮತ್ತೆ ಆಗೋದಕ್ಕೆ ಅವಕಾಶವಾಗುತ್ತೆ. ಈಶ್ವರನನ್ನು ತುಂಬೆ ಹೂವಿನಿಂದ ಅರ್ಚನೆ ಮಾಡಿ, ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ದ್ರೋಣ ಪುಷ್ಪ ಅಂತಂದರೆ ಈಶ್ವರನಿಗೆ ಬಹಳ ಪ್ರಿಯವಾದಂಥದ್ದು. ಆ ದ್ರೋಣ ಪುಷ್ಪಕ್ಕೆ ತುಂಬೆ ಹೂವು ಅಂತ ಹೇಳ್ತಾರೆ. ಶುಭವಾಗಿ. ಕನ್ಯಾ ರಾಶಿ, ಮಕ್ಕಳಿಗೆ ಸಮಾಧಾನ ಇಲ್ಲದೆ ಇರುವಂಥದ್ದು, ಮಕ್ಕಳ ಮನಸ್ಸಿನಲ್ಲಿ ಅಶಾಂತಿ, ಮಕ್ಕಳ ಇರತಕ್ಕಂತಹ ವಾತಾವರಣ ಅಷ್ಟೊಂದು ಪ್ರಶಸ್ತವಾಗಿ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಮಕ್ಕಳಿಗೆ ಒಟ್ಟಾರೆ ಅಶಾಂತಿಯ ಒಂದು ವಾತಾವರಣ ಅನ್ನುವಂಥದ್ದು ಕಾಡುತ್ತೆ ಅಂತ ಅರ್ಥ. ಮಕ್ಕಳ ಮೇಲೆ ಇದು ತುಂಬ ಪರಿಣಾಮವನ್ನು, ಪ್ರಭಾವವನ್ನು ಬೀರುತ್ತೆ. ಮಕ್ಕಳು ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ನಿರ್ಧಾರಗಳನ್ನು ಮಾಡುವಂತಹ ಮನಸ್ಥಿತಿಗೆ ಹೋಗ್ತಾರೆ ಅನ್ನುವಂಥದ್ದು ತುಂಬ ಗಾಬರಿಯಾಗುವಂತಹ ವಿಚಾರ. ಆದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಇವೆಲ್ಲ ಸಂಭವಿಸುತ್ತೆ ಅಂತಂದರೆ ಅನಿವಾರ್ಯವಾಗಾದರೂ ಕೂಡ ಒಪ್ಪಿಕೊಳ್ಬೇಕಾದಂಥದ್ದಾಗತ್ತೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತಹ ಸೂಚನೆಗಳಿರುತ್ತೆ. ಯಾವ ಸಂದರ್ಭ ಹೇಗೆ ಅನ್ನುವಂಥದ್ದು ನಿರೀಕ್ಷೆಗೆ ಸಿಕ್ಕದೇ ಇರುವ ಹಾಗೆ ಆಗ್ತಕ್ಕಂಥದ್ದಾಗತ್ತೆ. ಜಗಳ ಆಗಲಿ, ಹೊಡೆದಾಟ ಆಗಲಿ, ಬೈಗುಳಾಗಲಿ, ಇದು ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬಾರದು ಅನ್ನುವಂಥದ್ದು. ವ್ಯಾವಹಾರಿಕವಾಗಿ, ವೈಯಕ್ತಿಕವಾಗಿ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ ಅದು ದೊಡ್ಡ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗುತ್ತೆ. ವ್ಯವಹಾರದಲ್ಲಿ ನೀವು ಮಾಡುವಂತಹ ನಿರ್ಧಾರ ಅಥವಾ ವೈಯಕ್ತಿಕವಾದಂತಹ ಜೀವನಕ್ಕೆ, ಕೌಟುಂಬದ ಒಂದು ಹಿನ್ನೆಲೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಇವೆಲ್ಲವೂ ಕೂಡ ಬಹಳ ವಿಚಿತ್ರವಾದಂತಹ ಪರಿಣಾಮವನ್ನು ಬೀರತಕ್ಕಂಥದ್ದು. ಕೆಂಪು ಹೂವಿನಿಂದ ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಪೂಜಿಸಿ. ಶುಭವಾಗಿ. ತುಲಾರಾಶಿ, ಈ ದಿವಸ ಅಗತ್ಯವಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ ಅನ್ನುವಂಥದ್ದು. ಆದಷ್ಟು ಮನೆ ಮದ್ದನ್ನು ದೂರ ಮಾಡಿ ವೈದ್ಯರನ್ನು ಸಂಪರ್ಕ ಮಾಡಿ. ಇದರ ಅರ್ಥ ಮನೆ ಮದ್ದು ಕೆಲಸಕ್ಕೆ ಬರೋದಿಲ್ವಾ ಅಂತಂದರೆ ಹಾಗಲ್ಲ, ಆ ಅರ್ಥ ಅಲ್ಲ. ಸ್ವಯಂ ವೈದ್ಯ ಬೇಡ, ನನಗೇ ಏನೋ ಗೊತ್ತು ಮಾಡ್ತೀನಿ ಅಂತಂದರೆ ಅದು ತತ್ಕ್ಷಣದಲ್ಲಿ ನಿಮ್ಮ ಹಿಡಿತಕ್ಕೆ ಬರುವಂಥದ್ದಾಗಿರೋದಿಲ್ಲ. ಆದ್ದರಿಂದ ವೈದ್ಯರ ಸಲಹೆಯನ್ನು ಅಗತ್ಯವಾಗಿ ಪಡ್ಕೊಳ್ಳಿ ಅನ್ನುವಂಥದ್ದು ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ. ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಯಕ್ಕೆ ಕಾರಣವಾಗುತ್ತೆ. ಗಂಡ ಹೆಂಡತಿ ಜಗಳ ಮಾಡಿಕೊಳ್ಳುವಂಥದ್ದಾಗತ್ತೆ, ಮಾತು ಬಿಡುವಂಥದ್ದಾಗತ್ತೆ. ಇವೆಲ್ಲವನ್ನು ನೋಡಬೇಕಾದ್ದು. ಆಹಾರದ ಸಮಸ್ಯೆಯಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಇವೆಲ್ಲ ಕಣ್ಣಿಗೆ ಕಾಣ್ತಾ ಇದೆ, ಆದರೂ ಕೂಡ ಸರಿಯಾಗಿ ಅದನ್ನು ಉಪಯೋಗ ಮಾಡಿಕೊಳ್ಳೋದಕ್ಕೆ ಮನಸ್ಸಿಲ್ಲದಲೇ, ಬದಲಾವಣೆ ಮಾಡಿಕೊಳ್ಳುವಂತಹ ಮನಸ್ಸಿಲ್ಲದೆ, ಕಾಳಜಿ ವಹಿಸುವಂತಹ ಒಂದು ವ್ಯವಸ್ಥೆ ಇಲ್ಲದೆ ತೊಂದರೆಗಳನ್ನು ಮಾಡಿಕೊಳ್ತಕ್ಕಂಥದ್ದಾಗತ್ತೆ. ಮೂಕಾಂಬಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಯಥೇಚ್ಛವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ದಿವಸವಾಗುತ್ತೆ. ನೀವು ತುಂಬ ಅದೃಷ್ಟಶಾಲಿಗಳು ಅಂತಕ್ಕಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದು ನಿಜವಾಗಲಿ, ಹಾಗೆ ಅದನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವೂ ಕೂಡ ನಿಮ್ಮಿಂದ ಆಗಲಿ ಅಂತ ಅರ್ಥ. ಮನೆಯವರ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲವೂ ಕೂಡ ನಿಮಗೆ ಸಂತೋಷವನ್ನುಂಟು ಮಾಡುತ್ತೆ. ಅದನ್ನೂ ಕೂಡ ಹಾಗೆ ಉಳಿಸ್ಕೊಳ್ಬೇಕಾದಂತಹ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲೆ ಇರುವಂಥದ್ದಾಗತ್ತೆ. ನಿಮ್ಮ ಕೆಲಸದ ಗುಣಮಟ್ಟ ಹೆಚ್ಚಾಗುವಂಥದ್ದು. ಕೋರ್ಟ್ನಲ್ಲಿ ಏನಾದರೂ
ಹಳೆಯ ದಾವೆಗಳಿದ್ದರೆ ಅದು ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳು ಸೂಕ್ಷ್ಮವಾಗಿದೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರ್ರಾಶಿ, ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಬಹಳ ಒಳ್ಳೆಯದು. ದಿನನಿತ್ಯದ ಕೆಲಸಕ್ಕೆ ತೊಂದರೆಯಾಗ್ತಕ್ಕಂತಹ, ಅಡ್ಡಿಯಾಗುವಂತಹ ಒಂದಷ್ಟು ಸಂದರ್ಭಗಳು ಒದಗಿ ಬರುವಂಥದ್ದಿದೆ. ಉದ್ವಿಗ್ನ ಪರಿಸ್ಥಿತಿಗಳು ಏನೇ ಉಂಟಾದರೂ ಕೂಡ ನಿಯಂತ್ರಣ ಮಾಡೋದಕ್ಕೆ ಆ ಶಕ್ತಿ ಸಾಮರ್ಥ್ಯಗಳು ನಿಮ್ಮ ಹತ್ರ ಇರೋದಿಲ್ಲ. ಕೇವಲ ದುಃಖ ಪಡಬೇಕಾದ್ದು, ಕಣ್ಣೀರು ಹಾಕಬೇಕಾದ್ದು, ನೋವನ್ನು ಅನುಭವಿಸ್ಬೇಕಾದ್ದಷ್ಟೇ ನಿಮ್ಮ ಪಾಲಿಗೆ ಆಗುವಂಥದ್ದಾಗತ್ತೆ. ಅದರ ಬಗ್ಗೆ ತುಂಬ ಎಚ್ಚರಿಕೆಯನ್ನು, ಗಮನವನ್ನು ಹರಿಸಿ ಆ ರೀತಿಯ ಪರಿಸ್ಥಿತಿಗಳು ನಿಮ್ಮಿಂದನೇ ಆಗದೇ ಇರುವ ಹಾಗೆ ಗಮನಿಸ್ಕೊಳ್ಳಿ ಅನ್ನುವಂಥದ್ದು. ಹಣದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ದಿನಗೂಲಿ ನೌಕರರಿಗೆ ತೊಂದರೆಯಾಗ್ತಕ್ಕಂತಹ ಸೂಚನೆ. ಪ್ರೇಮಿಗಳಿಗೆ ಮಾತ್ರ ತುಂಬ ಒಳ್ಳೆಯ ದಿವಸ. ಧನಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಹಣಕಾಸಿನ ವಿಚಾರದಲ್ಲಿ ಇರತಕ್ಕಂತಹ ಗೊಂದಲಗಳು, ತೊಂದರೆಗಳು ನಿವಾರಣೆಯಾಗಲಿ. ಶುಭವಾಗಿ. ಮಕರ ರಾಶಿ, ಈ ದಿವಸ ಉತ್ತಮವಾದಂತಹ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದಿದೆ. ನಿಮ್ಮ ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸವನ್ನು ನೋಡಿ ಸ್ನೇಹಿತರು, ಬಂಧುಗಳು ಸಂತೋಷ ಪಡ್ತಾರೆ. ಕೈ ತುಂಬ ಕೆಲಸ ಇದೆ ಅಂತ ಹೇಳಿ ಆನಂದ ಪಡ್ತಾರೆ ಎನ್ನುವಂತಹ ಅರ್ಥ. ನೀವು ತುಂಬ ಒತ್ತಡಗಳಿಂದ ಅಥವಾ ಬೇರೆ ಬೇರೆ ಕೆಲಸಗಳ ಒಂದು ವಿಚಾರದಿಂದ ಬ್ಯುಸಿಯಾಗಿರ್ತೀರಿ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಕೊಳ್ಬೇಕು. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಕ್ಕುವಂತಹ ದಿವಸವಾಗುತ್ತೆ. ನಿಮ್ಮ ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಕಗ್ಗಂಟಾಗಿರತಕ್ಕಂತಹ ವಿಷಯ ಏನಿದೆ ಅಥವಾ ಸಮಸ್ಯೆಗಳು ಏನಾದ್ರು ಇದ್ದರೆ ಅದು ಸುಲಭವಾಗಿ ನಿವಾರಣೆಯಾಗತಕ್ಕಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಪರಶುರಾಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಸ್ನೇಹಿತರು, ಬಂಧುಗಳು, ನಿಮ್ಮ ಪರಿವಾರ, ಸಮಾಜದ ಜನ ಯಾರಿಗೂ ಕೂಡ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನೀವು ನಡ್ಕೊಳ್ಬೇಕಾಗತ್ತೆ. ಒಬ್ಬರಿಗೆ ಸ್ವಲ್ಪ ಮನಸ್ಸಿಗೆ ಬೇಸರವಾದರೂ ಕೂಡ ಅದು ನಿಮ್ಮ ಮನಸ್ಸನ್ನು ನೋಯಿಸುತ್ತೆ ಅನ್ನುವಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಬಡ್ತಿ ಸಿಕ್ಕುವಂಥದ್ದಿದೆ. ಚಿಕ್ಕ ಮಕ್ಕಳ ಕಡೆ ಹೆಚ್ಚು ಗಮನವನ್ನು ಹರಿಸಿ ಅನ್ನುವಂಥದ್ದು. ಪರಸ್ಪರ ವಿವಾಹ ಆಗದೇ ಇರತಕ್ಕಂಥವರು ಸಹಾಯ ಮಾಡೋದಕ್ಕೆ ಹೋಗಿ ಕಷ್ಟಕ್ಕೆ ಸಿಗಾಕೊಳ್ತೀರಿ. ನಿಮ್ಮದೇ ಮದುವೆ ಆಗಿಲ್ಲ, ಬೇರೆಯವರ ಮದುವೆಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೋಗಿ ಅಲ್ಲಿ ಇನ್ಯಾವುದೋ ಒಂದು ಸಾಕ್ಷಿಯನ್ನು ಹೇಳಿಯೋ ಸುಳ್ಳು ಹೇಳಿಯೋ ಕಷ್ಟಕ್ಕೆ, ತೊಂದರೆಗೆ ನೀವು ಸಿಗಾಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಗಮನ ಇರಲಿ. ಸಹಾಯ ಮಾಡೋದು ತಪ್ಪಲ್ಲ. ವಿವೇಕವನ್ನು ಅರಿತು ಸರಿಯಾದಂತಹ ವಿಚಾರಕ್ಕೆ ಸಹಾಯ ಮಾಡೋದು ಒಳ್ಳೆಯದು ಅನ್ನುವಂತಹದ್ದು. ಕೋಪಕ್ಕೆ ಕಡಿವಾಣವನ್ನು ಹಾಕಬೇಕು, ತಾಳ್ಮೆಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ತೊಂದರೆಗೆ ಕಾರಣವಾಗುತ್ತೆ. ಕಷ್ಟವನ್ನು ಅನುಭವಿಸ್ತೀರಿ, ಅವಮಾನವನ್ನು ಅನುಭವಿಸ್ತೀರಿ. ಇದಕ್ಕೆಲ್ಲ ಸಹಿಸ್ತಕ್ಕಂತಹ ತಾಳ್ಮೆ ಬಹಳ ಮುಖ್ಯವಾಗುತ್ತೆ. ವಿಕಲಚೇತನರಿಗೆ ಹಣ್ಣನ್ನು ಕೊಡಿ, ಅವರಿಗೆ ಅಗತ್ಯ ಇರತಕ್ಕಂತಹ ವಸ್ತುಗಳನ್ನು ನಿಮ್ಮ ಕೈಲಾದ ಅಷ್ಟು ಮಟ್ಟಿಗೆ ಕೊಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಂಬಂಧಿಕರಿಂದ ಶುಭವಾರ್ತೆಯನ್ನು ಕೇಳ್ತೀರಿ. ನಿಮ್ಮ ಪ್ರತಿಭೆಗೆ ತಕ್ಕಂತಹ ಪುರಸ್ಕಾರ, ಸ್ಥಾನಮಾನಗಳು ಸಿಕ್ಕುವಂತಹ ಅವಕಾಶಗಳಿದೆ. ಬಡ್ತಿಗೆ ಏನಾದರೂ ಹೋರಾಟವನ್ನು ಮಾಡ್ತಾ ಇದ್ದರೆ, ಪ್ರಯತ್ನಗಳು ನಡೀತಾ ಇದ್ದರೆ ಅದರಿಂದ ಸಫಲತೆ ಅಂತಕ್ಕಂಥದ್ದು ಸಿಕ್ಕುತ್ತೆ. ನಿಮ್ಮ ಹೋರಾಟ, ನಿಮ್ಮ ಉದ್ದೇಶ ನೆರವೇರುತ್ತೆ ಅನ್ನುವಂತಹ ಅರ್ಥ. ಸಂಘ ಸಂಸ್ಥೆಗಳು, ಮಾಧ್ಯಮ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಫಲ, ಸ್ಥಾನಮಾನಗಳು ಸಿಕ್ಕುವಂಥದ್ದು. ಗೌರವ ಹೆಚ್ಚಾಗ್ತಕ್ಕಂತಹ, ಜವಾಬ್ದಾರಿಗಳು ಹೆಚ್ಚಾಗ್ತಕ್ಕಂತಹ ಸನ್ನಿವೇಶಗಳು ಒದಗಿ ಬರುತ್ತೆ. ಆರ್ಥಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲ ಇದೆ. ವೃತ್ತಿಯ ನಿಮಿತ್ತವಾಗಿ, ಉದ್ಯೋಗದ ನಿಮಿತ್ತವಾಗಿ ವಿದೇಶದ ಪ್ರಯಾಣದ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದರ ಬಗ್ಗೆ ಚರ್ಚೆಗಳು ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಪಶು ಪಕ್ಷಿಗಳಿಗೆ, ಮೂಕ ಪ್ರಾಣಿಗಳಿಗೆ ಆಹಾರವನ್ನು ನೀಡಿ, ಪ್ರಾಣಿಗಳ ಬಗ್ಗೆ ದಯೆಯನ್ನು ತೋರಿಸಿ. ಶುಭವಾಗಿ.